ನಮಸ್ಕಾರ. ಆಯುರ್ವೇದದ ತ್ರಿದೋಷ ಗಟ್ಟಿ ನೆಲೆಯ ಮೇಲೆ ಇದೆಯೇ ಅನ್ನೋದು ನಮ್ಮ ಇಂದಿನ ವಿಷಯ. ಆಯುರ್ವೇದ ಭಾರತದ ಪುರಾತನ ವೈದ್ಯಶಾಸ್ತ್ರದ ಪರಂಪರೆ ಆಗೈತೆ. ಅದರ ಕೇಂದ್ರ ತತ್ವವಾದ ತ್ರಿದೋಷ ಅಂದರೆ ವಾತ, ಪಿತ್ತ, ಕಫ ಮಾನವ ದೇಹದ ಚಲನೆ, ಉಷ್ಣತೆ ಮತ್ತು ಶಕ್ತಿಗಳ ಸಮತೋಲನವನ್ನು ಪ್ರತಿಪಾದಿಸ್ತದೆ. ಇತ್ತೀಚಿನ ದಶಕಗಳಲ್ಲಿ ತ್ರಿದೋಷ ತತ್ವವನ್ನು ಆಧುನಿಕ ವಿಜ್ಞಾನ, ಅದರಲ್ಲಿ ವಿಶೇಷವಾಗಿ ಜೀವವಿಜ್ಞಾನ, ತಿಳಿವಿಜ್ಞಾನ ಮತ್ತು ಮಾನಸಿಕ ಪ್ರತಿಕ್ರಿಯೆ ವಿಜ್ಞಾನ ಇವುಗಳ ಆಧಾರದ ಮೇಲೆ ಮೌಲ್ಯಮಾಪನ ಮಾಡೋದಕ್ಕೆ ಪ್ರಯತ್ನಗಳು ಜರುಗ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ನಾವು ಆಯುರ್ವೇದದ ಕೇಂದ್ರ ತತ್ವ ತ್ರಿದೋಷ ಅನ್ನೋದು ಎಷ್ಟು ವೈಜ್ಞಾನಿಕ ಅನ್ನೋದನ್ನು ನಾವೀಗ ನೋಡೋಣ. ನಾವು ಆಯುರ್ವೇದವನ್ನು ವೈಜ್ಞಾನಿಕ ಹೊರಗಲ್ಲಿನ ಮೇಲೆ ನೋಡೋಕ್ಕೆ ಹೊರಟ ತಕ್ಷಣ ಅದು ಆಧುನಿಕ ವೈದ್ಯಕೀಯದಂತೆ ಕೇವಲ ದೇಹಕ್ಕೆ ಸಂಬಂಧಪಟ್ಟ ವಿದ್ಯೆ ಅಲ್ಲ, ಅದು ಮಾನವ ಜೀವನದ ಸಮಗ್ರ ತತ್ವವಾಗಿದೆ. ಅದರಲ್ಲಿ ದೇಹ, ಮನಸ್ಸು, ಆತ್ಮ ಹಾಗೆ ಪರಿಸರದ ನಡುವೆ ಉಂಟಾಗುವ ಸಮತೋಲನವೇ ಆರೋಗ್ಯದ ಮೂಲ ಎನ್ನುವ ವಾದ ಸರಣಿಯನ್ನು ನಾವು ಅಂತರ್ಜಾಲದಲ್ಲಿ ಹಾಗೂ ಬರವಣಿಗೆಗಳಲ್ಲಿ ಕಾಣಬಹುದು. ಆಯುರ್ವೇದ ದೇಹದಲ್ಲಿ ವಾತ, ಪಿತ್ತ, ಕಫ ಎನ್ನುವ 3 ಜೀವಧಾತುಗಳನ್ನ ಗುರುತಿಸುತ್ತದೆ. ಆಯುರ್ವೇದ ಈ 3 ಜೀವಮೂಲಗಳ ಬಗ್ಗೆ ನಿರ್ದಿಷ್ಟ ವ್ಯಾಖ್ಯಾನವನ್ನು ನೀಡದೇ ಇದ್ದರೂ ಕೂಡ ಅದರಲ್ಲಿ ದಕ್ಕುವ ವಿವರಣೆಗಳಿಂದ ನಾವು ವಾತ ಅಂದರೆ ಚಲನಶಕ್ತಿ ಮತ್ತು ನರವ್ಯವಸ್ಥೆಯ ಚಲನೆ, ಪಿತ್ತ ಅಂದರೆ ಉಷ್ಣತೆ, ಚಯಾಪಚಯ ಮತ್ತು ಬುದ್ಧಿಯ ತೀಕ್ಷ್ಣತೆ, ಕಫ ಅಂದರೆ ಸ್ಥೈರ್ಯ, ಪೋಷಣೆ ಮತ್ತು ನಿರ್ಮಾಣ ಶಕ್ತಿ, ರಚನಾ ಶಕ್ತಿ ಅಂತ ಹೇಳ್ಬೋದು. ಈ 3 ಶಕ್ತಿ ಅಥವಾ ಚೈತನ್ಯಗಳು ಇವೆ ಅಂತ ಆಯುರ್ವೇದ ವಾತ, ಪಿತ್ತ, ಕಫ ಅನ್ನುವ 3 ಶಕ್ತಿ ಅಥವಾ ಚೈತನ್ಯಗಳು ಇವೆ ಅಂತ ಆಯುರ್ವೇದ ಪ್ರತಿಪಾದನೆ ಮಾಡುತ್ತೆ. ಈ 3 ಶಕ್ತಿಗಳ ಸಮತೋಲನದಿಂದ ಆರೋಗ್ಯ, ಸಮತೋಲನ ತಪ್ಪಿದರೆ ರೋಗ ಉಂಟಾಗ್ತದೆ ಅನ್ನುವ ಕಲ್ಪನೆಗಳ ಮೇಲೆ ಇದು ರೋಗ ಚಿಕಿತ್ಸೆಯನ್ನು ನೀಡ್ತದೆ. ವಾತ, ಪಿತ್ತ ಮತ್ತು ಕಫ ಇವುಗಳನ್ನು ನಿರ್ದಿಷ್ಟವಾಗಿ ದ್ರವ್ಯ ಅಥವಾ ವಸ್ತುಗಳ ರೂಪದಲ್ಲಿನೇ, ಹಾಗೆಯೇ ದೈಹಿಕ ಚಟುವಟಿಕೆಗಳಲ್ಲಿ ಗುರುತಿಸೋದು ಮತ್ತು ಅಳತೆ ಮತ್ತು ವಿಶ್ಲೇಷಣೆಗಳ ಮೂಲಕ ಅರ್ಥಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಇವುಗಳನ್ನು ವೈಜ್ಞಾನಿಕ ಸಂಶೋಧನೆಗಳಿಗೆ ಒಳಪಡಿಸೋಕ್ಕೂ ಆಗೋದು. ಇತ್ತೀಚಿನ ವರ್ಷಗಳಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಸು ದೆಹಲಿಯವರು, ಬನಾರಸ್ ಹಿಂದೂ ಯೂನಿವರ್ಸಿಟಿಯವರು, ಅಲ್ಲಿ IIT ದಿಲ್ಲಿಯವರು ಹಾಗೆಯೇ ಇತರ ಸಂಸ್ಥೆಗಳವರು ತ್ರಿದೋಷ ಪರಿಕಲ್ಪನೆಗೆ ವೈಜ್ಞಾನಿಕ ರೂಪ ನೀಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೆಲವು ಅಧ್ಯಯನಗಳು ಪ್ರಕೃತಿ ಅಂದರೆ ಕಾನ್ಸ್ಟಿಟ್ಯೂಷನ್ ಟೈಪು ಮತ್ತು ಜೀನ್ ಎಕ್ಸ್ಪ್ರೆಷನ್ ಪ್ರೊಫೈಲ್ಸು ಮತ್ತು ಮೆಟಮಾಲಿಕ್ ಪ್ಯಾಟರ್ನ್ಸು ಅಂದರೆ ಚಯಾಪಚಯಗಳ ರೀತಿಗಳ ನಡುವೆ ಅಲ್ಪ ಮಟ್ಟದ ಸಂಬಂಧ ಇವೆ ಅಂತ ಸೂಚಿಸಿದ್ದಾವೆ. ಉದಾಹರಣೆಗೆ ಪಿತ್ತವುಳ್ಳಂಥ ಪ್ರಕೃತಿಯವರು ಉಷ್ಣತೆಯ ಪ್ರತಿಕ್ರಿಯೆ ಮತ್ತು ಉಜ್ಜೀವನದ ಚಟುವಟಿಕೆಗಳನ್ನ ಹೆಚ್ಚು ಹೊಂದಿರ್ತಾರೆ ಅಂತ ಈ ಹುಡುಕಾಟಗಳು, ಸಂಶೋಧನೆಗಳು ವರದಿ ಮಾಡಿದ್ದಾವೆ. ಆದರೆ ಈ ಅಧ್ಯಯನಗಳು ಬಹಳ ಆರಂಭಿಕ ಹಂತದಲ್ಲಿದ್ದು ಸಂಖ್ಯಾಕಲನೀಯವಾಗಿ ಅಂದರೆ ಸ್ಟ್ಯಾಟಿಸ್ಟಿಕಲ್ ಸಿಗ್ನಿಫಿಕೆನ್ಸ್ನಿಂದ ದೃಢವಾಗಿಲ್ಲ, ಗಟ್ಟಿಯಾಗಿಲ್ಲ. ಅಂದರೆ ತ್ರಿದೋಷವನ್ನು ನಿಖರ ವೈಜ್ಞಾನಿಕ ಪರಿಕಲ್ಪನೆ ಅಂತ ಘೋಷಣೆ ಮಾಡೋ ಮಟ್ಟಕ್ಕೆ ಪ್ರಮಾಣಿತ ಆಧಾರಗಳು ಇನ್ನೂ ದೊರೆತಿಲ್ಲ ಅಂತ ನಾವು ಖಚಿತವಾಗಿ ಹೇಳ್ಬೋದು. ಆಯುರ್ವೇದ ಹೇಳುವಂಥ ತ್ರಿದೋಷ ತತ್ವವನ್ನು ಮೈಕ್ರೋಬಯಾಲಜಿಕಲ್ ಟ್ರೂತ್ ಅಥವಾ ಜೀನ್ ಕೋಡ್ನ ಸಮಕಾಲೀನ ರೂಪ ಅಂತ ಪ್ರಚಾರ ಮಾಡುವ ಪ್ರವೃತ್ತಿ ಇತ್ತೀಚಿನ ದಿವಸಗಳಲ್ಲಿ ಬಹಳ ಹೆಚ್ಚುತ್ತಾ ಇರೋದನ್ನು ನಾವು ಗಮನಿಸಬಹುದು. ಈ ರೀತಿಯ ಹೇಳಿಕೆಗಳು ಆಯುರ್ವೇದದ ನೈಜ ಸಂಶೋಧನಾ ಪ್ರಗತಿಗಿಂತಲೂ ಹೆಚ್ಚಾಗಿ ಮಾರ್ಕೆಟಿಂಗು ಮತ್ತು ಸಾಂಸ್ಕೃತಿಕ ಪ್ರಚಾರ, ರಾಷ್ಟ್ರೀಯ ಹೆಮ್ಮೆಯ ರೂಪವನ್ನು ಪಡೆದಿರ್ತವೆ. ವೈಜ್ಞಾನಿಕ ದೃಷ್ಟಿಯಿಂದ ಯಾವುದೇ ತತ್ವ ಪ್ರಮಾಣಿತ ಆಗಬೇಕು ಅಂತ ಹೇಳಿದರೆ ಅದು ಪುನರಾವರ್ತಿತ ಪರೀಕ್ಷೆ ಅಂದರೆ ರಿಪ್ಲಿಕೇಶನ್ನು, ಆಮೇಲೆ ಮಾದರಿ ನಿಯಂತ್ರಣ ಅಂದರೆ ಮಾಡೆಲ್ ಕಂಟ್ರೋಲ್ ಮತ್ತು ಪ್ರಮಾಣಿತ ದತ್ತಾಂಶ ಅಂದರೆ ಡೇಟಾ ವ್ಯಾಲಿಡೇಷನ್ಗೆ ತಕ್ಕಂತೆ ಇರಬೇಕು. ತ್ರಿದೋಷದ ಪ್ರಚಾರ ಈ ಮೌಲ್ಯಮಾಪನದ ಕ್ರಮಗಳನ್ನ ಪಾಲನೆ ಮಾಡ್ತಾ ಇಲ್ಲ. ಆದ್ದರಿಂದ ಅದು ವೈಜ್ಞಾನಿಕ ದೃಷ್ಟಿಯಿಂದ ಪ್ರಚಾರ ಮಾತ್ರ ಆಗೈತೆ. ಕೆಲವರು ತ್ರಿದೋಷ ತತ್ವವನ್ನು ವೈಜ್ಞಾನಿಕ ಪುರಾವೆ ಸಂಶೋಧನೆಗಳ ಮೂಲಕ ಅರಿಯೋದಕ್ಕೆ ಯತ್ನಿಸಿ ದಕ್ಕುವ ಪ್ರೋತ್ಸಾಹದಾಯಕ ಅಲ್ಲದ ಫಲಿತಾಂಶಗಳಿಂದ ಪಾರಾಗೋದಕ್ಕೆ ಆಯುರ್ವೇದದ ನಿಜವಾದ ಶಕ್ತಿ ಅದರ ಸಮಗ್ರ ದೃಷ್ಟಿನಲ್ಲಿದೆ. ಆದರೆ ಅದನ್ನು ಆಧುನಿಕ ವೈದ್ಯಕೀಯದಂತೆ ಮೆಕ್ಯಾನಿಕಲ್ ವಿಜ್ಞಾನದ ರೂಪದಲ್ಲಿ ಅಂದರೆ ದ್ರವ್ಯ ರೂಪದ ವಿಜ್ಞಾನದಲ್ಲಿ ಬಿಂಬಿಸೋ ತಪ್ಪು ಅಂತ ವಾದ ಮಾಡ್ತಾ ಇದ್ದಾರೆ. ಇದು ಎಲ್ಲ ಜೀವ ವಿಜ್ಞಾನದ ತತ್ವ ಮತ್ತು ತಿಳುವಳಿಕೆಗಳಿಗೆ ವಿರುದ್ಧವಾಗಿದೆ. ಯಾಕಂತ ಹೇಳಿದ್ರೆ ಸಮಗ್ರ ದೃಷ್ಟಿ ಅನ್ನೋದು ಅಮೂರ್ತ ಅಭಿಪ್ರಾಯವನ್ನೇ ಹೊರತಾಗಿ ಅಳೆದು ಪರೀಕ್ಷೆ ಮಾಡಿ ಅರ್ಥೈಸಿಕೊಂಡು ಉತ್ತಮಗೊಳಿಸತಕ್ಕಂಥದ್ದು ಅಲ್ಲ. ಆಯುರ್ವೇದವನ್ನು ಆಧುನಿಕ ಸಂಶೋಧನೆಗೆ ತಕ್ಕಂತೆ ರೂಪಾಂತರಗೊಳಿಸುವ ಪ್ರಯತ್ನಗಳು ನಡೀತಾ ಇದ್ದಾರೆ. ಅವುಗಳ ಫಲಿತಾಂಶಗಳನ್ನು ವೈಜ್ಞಾನಿಕ ದೃಢೀಕರಣ ಅಂತ ದೋಷಿಸೋದು ತ್ವರಿತ ಮತ್ತು ಅಸತ್ಯದ ದೃಷ್ಟಿಯಾಗುತ್ತೆ. ಆಯುರ್ವೇದವನ್ನು ಅದರ ತ್ರಿದೋಷ ಪರಿಕಲ್ಪನೆಯನ್ನು, ಅದರ ತತ್ವಗಳನ್ನು, ಅದರ ಪರಿಕಲ್ಪನೆಯ ಮಾದರಿಗಳನ್ನು, ಕಾನ್ಸೆಪ್ಷನ್ ಮಾಡೆಲ್ಸ್ಗಳನ್ನ ಪರಿಗಣಿಸಿ ಕ್ರಿಯಾತ್ಮಕ ಸಂಶೋಧನೆಗೆ ಅಂದರೆ ಆಕ್ಟಿವ್ ರಿಸರ್ಚ್ಗೆ ಒಳಪಡಿಸೋದು ಇಂದಿನ ಅತ್ಯಗತ್ಯ ಆಗೈತೆ. ತ್ರಿದೋಷ ತತ್ವ ಆಯುರ್ವೇದದಲ್ಲಿ ರೋಗ ಪರಿಕಲ್ಪನೆಯ ಕೇಂದ್ರ ತತ್ವವಾಗಿದೆ. ಆದರೂ ಕೂಡ ಅದನ್ನು ವೈಜ್ಞಾನಿಕ ಸತ್ಯ ಅಥವಾ ತಥ್ಯ ಅಂತ ಪರಿಗಣಿಸೋದಕ್ಕಾಗೋದಿಲ್ಲ. ಆಯುರ್ವೇದದ ಶಕ್ತಿ ಅದರ ಪ್ರಾಚೀನ ಪರಂಪರೆಯಲ್ಲಿಲ್ಲ, ಅದು ಪ್ರಾಚೀನ ಪರಂಪರೆಯೂ ಅಲ್ಲ, ಅದರ ಪ್ರಗತಿಶೀಲ ಸಂಶೋಧನೆಯ ದೃಷ್ಟಿಯಲ್ಲಿದೆ. ಭಾರತೀಯ ಆಯುರ್ವೇದ ವೈದ್ಯಶಾಸ್ತ್ರ ಪ್ರಚಾರಕ್ಕಿಂತ ಪ್ರಮಾಣಗಳ ಬೆಂಬಲಿತ ದೃಢತೆಯತ್ತ ಹೋದಾಗ ಮಾತ್ರ
ಅದು ನಿಜವಾದ ಅಂತಾರಾಷ್ಟ್ರೀಯ ಮಾನ್ಯತೆಯನ್ನು ಪಡೀತಿದೆ. ಇಲ್ಲದೆ ಹೋದರೆ ಗಟ್ಟಿ ನೆಲೆಗಟ್ಟು ಇಲ್ಲದೆ ಬಳಕೆಗೆ ಬಾರದ ವೈಜ್ಞಾನಿಕ ಮಾರ್ಗವನ್ನು ಅವಲಂಬಿಸದ ಜಗತ್ತು ಒಪ್ಪದ ಸಾಂಸ್ಕೃತಿಕ ಧಾರ್ಮಿಕ ರಾಷ್ಟ್ರೀಯ ಹೆಮ್ಮೆಯಾಗಿ ಮಾತ್ರ ಉಳಿತೈತೆ ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಆಯುರ್ವೇದದಂತೆ ಹಲವಾರು ಭಾರತೀಯ ಮೂಲದ ಪ್ರಾಚೀನ ವಿಷಯ ಸಂಗತಿ ಮತ್ತು ಚಿಂತನೆ ಮತ್ತು ತತ್ವಗಳು ವೈಜ್ಞಾನಿಕವಾಗಿ ಗಟ್ಟಿ ತೆಳಗದಿ ಮೇಲಿಲ್ಲ. ಅವುಗಳನ್ನು ಕುರಿತಾಗಿ ಮುಂದಿನ ಇತರ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.